ಹಿಂದಿನ ವಾರ ಇದೇ ಎಪಿಸೋಡ್ ಮುಗಿಯೋಷ್ಟರಲ್ಲಿ ಕರ್ನಾಟಕದಲ್ಲಿ ಒಂದ್ ದೊಡ್ಡ ಕಿಚ್ಚವನೇ ಹತ್ಬಿಟ್ಟಿತ್ತು, ಬೆಂಕಿ ಹತ್ಬಿಟ್ಟಿತ್ತು. ಒಂದೇ ಒಂದು ಸ್ಟೇಟ್ಮೆಂಟ್ ಇಂದ, ಒಂದು ಕಿಚ್ಚನ ಚಪ್ಪಾಳೆಯಿಂದ. ಸೊ ಅದಕ್ಕೆ ಇವತ್ತು ಸುದೀಪ್ ಸರ್ ತುಂಬಾ ಖಾರವಾಗಿ ರಿಪ್ಲೈ ಕೊಟ್ಟಿದ್ದಾರೆ. ಎಸ್, ಅವ್ರಿಗೂ ಎಲ್ಲೋ ಒಂದ್ ಕಡೆ ಬೇಜಾರಾಗಿದೆ, ಬಟ್ ಅವ್ರ ತಲೆ ಕೆಡ್ಸ್ಕೊಳ್ಳೋ ಅಂತವ್ರೇ ಅಲ್ಲ. ಅದ್ ನಮಗ್ ಗೊತ್ತಿರೋ ವಿಚಾರನೆ. ಸುದೀಪ್ ಸರ್ ಯಾರಿಗೂ ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ ನಮಗೂ ಸಹ, ಎಲ್ಲರಿಗೂ ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನನ್ಗೂ ಸಹ ಅನ್ಸಿತ್ತಂತೂ ಕಿಚ್ಚನ ಚಪ್ಪಾಳೆ ಎಲ್ಲೋ ಒಂದ್ ಕಡೆ ರಾಂಗ್ ಪರ್ಸನ್ ಹೋಯ್ತಾ ಅಂತ. ಬಟ್ ಅವರವರ ಪರ್ಸ್ಪೆಕ್ಟಿವ್ ಅಷ್ಟೇ. ಈಗ ಸುದೀಪ್ ಸರ್ಗೆ ಧ್ರುವಂತ್ ಅವ್ರಿಗೆ ಕೊಡ್ಬೇಕು ಅಂತ ಅನ್ಸಿದೆ, ಅವರ ವೈಯಕ್ತಿಕ ವಿಚಾರ. ಲಾಸ್ಟ್ ವಿಡಿಯೋದಲ್ಲೂ ನಾನು ಇದನ್ನ ಮೆನ್ಷನ್ ಮಾಡಿದ್ದೆ ಕೊನೆಯಲ್ಲಿ. ಸುದೀಪ್ ಸರ್ ಅವರ ವೈಯಕ್ತಿಕ ವಿಚಾರ ಇದು. ಅವ್ರಿಗೆ ಕೊಡ್ಬೇಕು ಅಂತ ಅನ್ಸಿದೆ, ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಇದು ವಾರದ ಚಪ್ಪಾಳೆ ಅವ್ರ ಸೀಸನ್ ಚಪ್ಪಾಳೆ ಅದು ಗೊತ್ತಿಲ್ಲ. ಅದು ಕ್ರಮೇಣ ಒಂದಿನ 2 ದಿನ ಆದ್ಮೇಲೆ ಚೇಂಜ್ ಆಯ್ತು ಕಲರ್ಸ್, ಅಂದ್ರೆ ಆ ಒಂದು ಪೇಜ್ ಅಲ್ಲಿ. ಬಟ್ ಸುದೀಪ್ ಸರ್ ಅವರ ಒಂದು ಏನಂತಾರೆ ಉತ್ತರಕ್ಕೆ ಅವರು ಅವತ್ತು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಬದ್ಧರಾಗಿದ್ದಾರೆ. ಎಸ್, ಕೊಟ್ಟೆ, ಅದು ನನ್ನ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. 100% ಸುದೀಪ್ ಸರ್ ಅವ್ರನ್ನ ಗೌರವಿಸಲೇಬೇಕು. ಅವರ ಚಪ್ಪಾಳೆ ಮೇಲೂ ಕೂಡ ನಮಗೆ ಗೌರವ ಇದೆ. ಆದ್ರೆ ಕೊನೆಯಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಹೇಳಿದ್ರು, ಅಂದ್ರೆ ಈ ಫ್ಯಾನ್ಸ್, ಈ ಒಂದು ಏನಂತಾರೆ ಅಭಿಮಾನದ ಒಂದು ಪರಮಾವಧಿ ಅಂತಾರಲ್ಲ, ಕೆಲವೊಬ್ರು ಮಾತ್ರ, ತುಂಬಾ ಜನ ಅಲ್ಲ. ಅದಕ್ಕೆ ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಸುದೀಪ್ ಸರ್. ಅದು ತುಂಬಾ ಸೂಕ್ಷ್ಮವಾಗಿತ್ತು. ಕಪ್ ಗೆದ್ರೆ 50 ಲಕ್ಷ ಗೆದ್ರೆ ಅದು ಅವರ ಮನೆಗೆ ತಗೊಂಡೋಗ್ಬೋದು ಅಂತ ಅಷ್ಟೇ. ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಸುದೀಪ್ ಸರ್ ಕೂಡ. ಅಂಡ್ ಆ ಒಂದು ಚಪ್ಪಾಳೆ ಕೊಟ್ಟಿದ್ರಿಂದ ನಿಮ್ಮ 6 ಸೀಟ್ಗಳು ಅಲ್ಲಾಡೋಕ್ ಚಾನ್ಸೇ ಇಲ್ಲ. ನನಗ್ ಗೊತ್ತಿಲ್ವಾ ಧ್ರುವಂತ್ ಯಾರು ಹೊರಗಡೆ ಹೋಗ್ತಾರೆ ಅಂತ. ನನ್ಗೂ ಒಂದು ಹಿಂಟ್ ಇರುತ್ತಲ್ವಾ, ಅಂದ್ರೆ ನನ್ಗೊಂದು, ನಾನ್ ನೋಡ್ತಾ ಇರ್ತೀನಿ ಅಲ್ವಾ, ಯಾರು ಹೋಗ್ಬೋದು ಅಂತ ಗೊತ್ತಿಲ್ವಾ. ಇದನ್ನೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡ್ತಾರೆ ಸುದೀಪ್ ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇಜಾರಂತೂ ಆಗಿದೆ, ಆದ್ರೆ ಅವರು ತಲೆ ಕೆಡ್ಸ್ಕೊಳ್ಳೋರಲ್ಲ, ಯಾವುದೇ ಕಾರಣಕ್ಕೂ ಕುಗ್ಗೋರಲ್ಲ. ನಿಮ್ಗೆ ಸುದೀಪ್ ಸರ್ ಅವರ ಸ್ಟೇಟ್ಮೆಂಟ್, ಇವತ್ತಿನ ಸ್ಟೇಟ್ಮೆಂಟ್ ಏನ್ ಅನ್ನಿಸ್ತು ಕಾಮೆಂಟ್ ಮಾಡಿ. ನಮಸ್ಕಾರ.